ಪೂರಿ ಹಿಂಗೆ ಉಬ್ಬಿದ್ರೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್. ಪೂರಿ ಸಾಗು ನಿಮಗೆ ಇಷ್ಟ ಆಗುತ್ತೆ, ಕೊನೆ ತನಕ ಈ ವಿಡಿಯೋ ನೋಡಿ ಆಯಿತಾ ಫ್ರೆಂಡ್ಸ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪೂರಿ ಸಾಗು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು 4 ಆಲೂಗೆಡ್ಡೆ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ಕುಕ್ಕರ್ಗೆ ಹಾಕ್ಕೊಂಡು ಇವಾಗ ಬೇಯಿಸ್ಕೊಳ್ಳೋಣ. ಕುಕ್ಕರಿಗೆ ಆಲೂಗೆಡ್ಡೆ ಹಾಕಿ 1 ಸ್ಪೂನ್ ಸಾಲ್ಟ್ ಹಾಕಿ ಟರ್ಮರಿಕ್ ಅರಿಶಿನ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ 1 ವಿಷಿಲ್ ಕುಗ್ಗಿದ್ರೆ ಸಾಕು ಫ್ರೆಂಡ್ಸ್. ಅದೇ ಪಕ್ಕದಲ್ಲಿ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಇವಾಗ ನಾನು 3 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆ ಇವಾಗ ಸಾಲ್ಟು 1 ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಅದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಆಮೇಲೆ ನಮಗೆ ಎಷ್ಟು ಆ ಹಿಟ್ಟಿಗೆ ಎಷ್ಟು ಬೇಕು ಅದನ್ನು ನೀರು ಪ್ರಮಾಣ ನೋಡಿಕೊಂಡು ನೀರು ಹಾಕ್ಕೊತ ಕಲಿಸ್ಕೊಳ್ಳಿ ನೀಟಾಗೆ ಒಂದು ಇದಾಗಿ. ಕಲಿಸ್ಕೊತಾ ಇರ್ಬೇಕಾದ್ರೆ ನಿಮ್ಗೊಂಚೂರು ಎಣ್ಣೆ ಬೇಕು ಅಂತಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಹದವಾಗಿ ಮೆದುವಾಗಿ ಕಲಿಸ್ಕೊಬೇಕು ನೀಟಾಗಿ. ಈ ಥರ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಟೈಟಾಗಿಯೂ ಇರಬೇಕು ಮತ್ತು ಸ್ಟಿಫಾಗೂ ಇರಬೇಕು. ಪೂರಿ ಇವಾಗ ಚಪಾತಿ ಕಲಿಸ್ಕೊಳ್ಳಲ್ವ ಅದೇ ರೀತಿಯೇ ಇದನ್ನು ಕಲಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀವು ಅದೊಂದು ಸ್ವಲ್ಪ ಪ್ಲೇಟ್ ಅಥವಾ ಪೇಪರ್ ಕವರ್ ಯಾವುದಾದ್ರೂ ಇದ್ದರೆ ಒಂದು ನೆನೆಸಿ ಇಟ್ಟರೆ ಪೂರಿ ಸ್ವಲ್ಪ ಹದವಾಗಿ ಬರುತ್ತೆ, ಹಿಟ್ಟು ಒಂದು ಸ್ವಲ್ಪ. ಆಮೇಲೆ 1 ವಿಷಿಲ್ ಆದಮೇಲೆ ನೀವು ಕುಕ್ಕರ್ನ ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಈ ಥರ ಬೆಂದಿರುತ್ತೆ. ಪಕ್ಕದಲ್ಲಿ ಕಡಾಯಿಗೆ ಎಣ್ಣೆ 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಗೂ ಸೋಂಪು 1 ಸ್ಪೂನು ಅದನ್ನು ಹಾಕ್ಕೊಳ್ಳಿ, ಫ್ಲೇವರ್ಗೋಸ್ಕರ ಸೂಪರಾಗಿರುತ್ತೆ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ವಲ್ಪ ನೋಡಿಕೊಂಡು, ಖಾರ ಇರುತ್ತೆ ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ 4ರಿಂದ 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕರಿ ಲೀಫ್ ಕರಿಬೇವು ಸೊಪ್ಪು ಸ್ವಲ್ಪ. ಇದಕ್ಕೆ ಗೋಡಂಬಿ ಹಾಕ್ತಾಯಿದ್ದೀನಿ ನಾನು. ಗೋಡಂಬಿ ಹಾಕಿದ್ರೆ ಇನ್ನು ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಮಾಡ್ತಾನೇ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು 2 ಈರುಳ್ಳಿ ಆನಿಯನ್ ಕಟ್ ಮಾಡಿ ಉದ್ದುಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಆನಿಯನ್ನ ಪ್ಯಾನಿಗೆ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆ. ಗೋಲ್ಡನ್ ಕಲರ್ ಕೆಂಪಗಾಗೋ ಥರ ಹುರ್ಕೊಳ್ಳಿ ಚೆನ್ನಾಗೆ. ಸ್ವಲ್ಪ ಅದು ಸ್ವಲ್ಪ ಬೇಯೋಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಫಾಸ್ಟಾಗಿ ಬೇಯುತ್ತೆ. ಅದೊಂದು ರೆಸಿಪಿ. ಆಮೇಲೆ ಟರ್ಮರಿಕ್ ಪೌಡರ್ 1.5 ಸ್ಪೂನ್ ಟರ್ಮರಿಕ್ ಪೌಡರ್ ಅರಿಶಿನ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಎಲ್ಲ ಫ್ರೈ ಆಗಲಿ. ಆಮೇಲೆ ನೀವು ಕುಕ್ ಮಾಡ್ಕೊಂಡಿದ್ರಲ್ಲ, ಬೇಯಿಸ್ಕೊಂಡಿದ್ರಲ್ಲ ಆಲೂಗೆಡ್ಡೆನ, ಅದೇ ಡೈರೆಕ್ಟಾಗೆ ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಕುಕ್ ಆಗಲಿ, ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಸ್ವಲ್ಪ ಸ್ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ 1 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್, ಜಾಸ್ತಿ ಹಾಕ್ಕೊಬೇಡಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. 1 ಟೊಮೊಟೊ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕುಕ್ ಆಗಲಿ ಚೆನ್ನಾಗೆ. ಒಂದು 10-15 ಮಿನಿಟ್ಸ್ ಸ್ವಲ್ಪ ಬೇಯಲಿ ಫ್ರೆಂಡ್ಸ್. ಹವೆಯಲ್ಲಿ ಬೇಯಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ನೀವು ನೆಕ್ಸ್ಟು ನೀವು ಮುಚ್ಚಿಟ್ಕೊಂಡಿದ್ರಲ್ಲ ಇದನ್ನು ಗೋಧಿ ಹಿಟ್ಟನ್ನು ಪೂರಿಗೆ ಕಲಿಸ್ಕೊಂಡಿದ್ರಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಇವಾಗ ಲಟ್ಟಿಸ್ಕೊಳ್ಳೋಣ.
ನಾನು ಒಂದು 5 ಜನಕ್ಕೆ ಮಾಡೋ ಥರ ನಾನು ಮಾಡ್ಕೊತಾ ಇರೋದು ಫ್ರೆಂಡ್ಸ್. ಇದನ್ನೆಲ್ಲ ಹೀಗೆ ಎಷ್ಟು ಮೆದುವಾಗಿ ಇರಬೇಕು ಅಂದರೆ ಹದವಾಗಿರಬೇಕು. ಸ್ವಲ್ಪ ಸಾಫ್ಟ್ ಇದ್ರೇನೆ ಪೂರಿ ತುಂಬ ಸೂಪರಾಗಿ ಬರುತ್ತೆ. ಈ ಥರ ನೋಡಿ ಫ್ರೆಂಡ್ಸ್, ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಲಟ್ಟಿಸ್ಕೊಂಡು ಈಗ ಒಂದೊಂದೇ ಎತ್ಕೊಂಡು ಉಂಡೆನ ನಿಮಗೆ ಎಷ್ಟು ಮೀಡಿಯಮ್ ಸೈಜ್ ಬೇಕು, ದೊಡ್ಡ ಸೈಜ್ ಬೇಕು ನೋಡಿಕೊಂಡು ಲಟ್ಟಿಸ್ಕೊಳ್ಳಿ. ಅಕಸ್ಮಾತ್ ರೌಂಡ್ ಶೇಪ್ ಬರಲಿಲ್ಲ ಅಂತಂದರೆ ಯಾವುದಾದ್ರೂ ಮುಚ್ಚಳನೋ ಇದ್ದರೆ ಅದನ್ನು ಒಂದು ಶೇಪ್ ಥರ ನೀವು ಅದನ್ನಿಟ್ಟರೆ ಶೇಪಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಚೆನ್ನಾಗಿ ಹದವಾಗಿ ಲಟ್ಟಿಸ್ಕೊಳ್ಳಿ. ಅದಾದಮೇಲೆ ಪಕ್ಕದಲ್ಲಿ ನೀವು ಎಣ್ಣೆ ಕಾಯೋಕ್ಕೂ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಒಂದು 10-15 ಮಿನಿಟ್ಸು ಸ್ವಲ್ಪ ಎಣ್ಣೆ ಸ್ವಲ್ಪ ಕಾದರೆ ಇನ್ನೂ ಚೆನ್ನಾಗಿರುತ್ತೆ. ಎಣ್ಣೆ ಕಾಯೋ ತನಕ ವೆಯ್ಟ್ ಮಾಡಿ. ಅದಾದಮೇಲೆ ಎಣ್ಣೆ ಕಾದಾದಮೇಲೆ ಒಂದೊಂದಾಗಿ ಬಿಡ್ತಾ ಹೋಗ್ತಾಯಿದ್ರೆ ಪೂರಿನ ಚೆನ್ನಾಗಿರುತ್ತೆ. ಉಬ್ಬಬೇಕು ಫ್ರೆಂಡ್ಸ್, ಉಬ್ಬಿದ್ರೆ ಇನ್ನು ಸೂಪರಾಗಿರುತ್ತೆ ನೋಡಿ. ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ. ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಪೂರಿ ಮತ್ತು ಆಲೂಗೆಡ್ಡೆ ಸಾಗು ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಎಣ್ಣೆನ ಆದಷ್ಟು ಅವಾಯ್ಡ್ ಮಾಡೋಕ್ಕೋಸ್ಕರ ನೀವು ಸ್ವಲ್ಪ ಫೋಲ್ಡ್ ಈ ಥರ ಇಟ್ಕೊಬೇಕು. ಒಂದೊಂದಾಗಿ ಬಿಡ್ತಾ ಹೋಗ್ತಾಯಿದ್ರೆ ಇನ್ನು ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ. ಈ ಪೂರಿ ಸಾಗು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಾಗಿ ರಾಕಿ ಸಿಂಧೂರಾಜ್ ಚಾನಲ್ನ ಫಾಲೋ ಅಪ್ ಮಾಡಿ. ಪೂರಿ ಸಾಗುನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ಗೆಲ್ಲ ಪೂರಿ ಸಾಗುನ, ಆಲೂಗೆಡ್ಡೆ ಸಾಗುನ ಹೇಳ್ಕೊಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.